ನಮ್ಮೆಲ್ಲರಿಗೆ ಪರಿಚಯವಾಗಿರುವಂತ ಕ್ರೈಸ್ತರ ಲೋಕದಲ್ಲಿ ಅತಿ ಪ್ರಮುಖವಾದಂತ ವ್ಯಕ್ತಿಯಾಗಿರುವಂತ ಅಬ್ರಹಾಮನ ಜೀವನವನ್ನು ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಕಳೆದ ವಾರದಲ್ಲಿ ನಾವು ಪರಿಚಯ ಮಾತುಗಳಾಗಿ ಒಬ್ಬ ವ್ಯಕ್ತಿಯನ್ನು ದೇವರು ಯಾಕೆ ಭೇಟಿ ಮಾಡ್ತಾನೆ, ಇಲ್ಲ ದರ್ಶನ ಮಾಡ್ತಾನೆ ಅಂತ ಹೇಳಿ ಕಳೆದ ವಾರದಲ್ಲಿ ಪರಿಚಯ ಮಾತುಗಳಾಗಿ ನಾವು ಕೇಳಿಸಿಕೊಂಡಿದ್ದೇವೆ. ಜನರಲ್ ಆಗಿ ಕೂಡ ಒಬ್ಬ ವ್ಯಕ್ತಿ ಮತ್ತೊಬ್ಬರನ್ನು ಭೇಟಿ ಆಗ್ಲಿಕ್ಕೆ ಕಾರಣಗಳನ್ನು ಕೂಡ ನಾವು ಹುಡುಕಿದ್ದೇವೆ. ಪ್ರೀತಿಸುವಂತವರು ದೂರವಾಗಿದ್ದಾಗ, ಇಷ್ಟವಾದಂತವ್ರು ಕಷ್ಟದಲ್ಲಿ ಬಿದ್ದಾಗ, ಅನಾರೋಗ್ಯದಲ್ಲಿ ಬಿದ್ದಾಗ, ಇಲ್ಲ ಸಂತೋಷ ಸಮಯದಲ್ಲಿ, ಮದುವೆ ಇಂಥ ಸಮಯಗಳಲ್ಲಿ ನಾವು ಒಬ್ಬರನ್ನೊಬ್ಬರು ಸಂಧಿಸಿಕೊಂಡು ಸಂತೋಷವಾಗಿರುವಂತದ್ದು ನಾವು ಗಮನಿಸುವಂತ ವಿಷಯ. ಆದ್ರೆ ದೇವರು ಒಬ್ಬ ವ್ಯಕ್ತಿಯನ್ನು ಯಾಕೆ ಭೇಟಿ ಮಾಡ್ತಾನೆ ಅಂತೇಳಿ ಹಳೆ ಒಡಂಬಡಿಕೆ ಕಾಲದಿಂದ ನಾವು ಕೆಲವೊಂದು ಉದಾಹರಣೆ ನೋಡಿದ್ದೇವೆ. ಅಪರಾಧದಲ್ಲಿ ಬಿದ್ದು ಪಾಪ ಮಾಡಿ ದೇವರಿಗೆ ದೂರಸ್ಥರಾದಂತ ಜನರನ್ನು ದೇವರು ದರ್ಶಿಸಿ ಅವರನ್ನು ಸರಿಯಾದಂತ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ದೇವರು ಪ್ರತ್ಯಕ್ಷನಾಗ್ತಾನೆ ಮತ್ತು ಅವರಿಗೆ ಬೇಕಾಗಿರುವಂತ ಮಾರ್ಗದರ್ಶನವನ್ನು ಕೂಡ ಮಾಡ್ತಾನೆ ಅಂತೇಳಿ ನಾವು ಕಳೆದ ವಾರದಲ್ಲಿ ಒಂದು ಪರಿಚಯ ಮಾತುಗಳು, ಅಬ್ರಹಾಮನ ಜೀವನದಿಂದ ಒಂದು ಪರಿಚಯ ಮಾತುಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಅದರ ಪ್ರಿಯರೇ, ನಾನು ಕಳೆದ ಸಾರಿ ಹೇಳಿದ್ದೆ, ಅಬ್ರಹಾಮನಿಗೆ ಉಂಟಾಗಿರುವಂತ 8 ಪ್ರತ್ಯಕ್ಷತೆಗಳಲ್ಲಿ ದೇವರು 8 ಸಾರಿ ಅಬ್ರಹಾಮನನ್ನು ದರ್ಶಿಸಿದಾಗ, ಪ್ರತ್ಯಕ್ಷನಾದಾಗ ಅಲ್ಲಿ ನಡೆದಂತ ಘಟನೆಗಳ ಮೂಲಕವಾಗಿ ನಾವು ಆತ್ಮಿಕವಾದಂತ ಸತ್ಯಗಳನ್ನು, ಸಂದೇಶವನ್ನು ನಾವು ಕೇಳಿಸಿಕೊಳ್ಳುತ್ತೇವೆ. ಆದ್ರೆ ಒಂದೇ ದಿನದಲ್ಲಿ ಎಲ್ಲ ವಿವರಣೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನಾವು ಭಾಗವಾಗಿ ವಿಧವಾಗಿ ಸ್ವಲ್ಪವಾಗಿ ನಾವು ಆಲೋಚನೆ ಮಾಡ್ತಾ ಬರ್ತೇವೆ, ಹೋಗ್ತೇವೆ. ಅದಕ್ಕಾಗಿ ಇವತ್ತು ಕೂಡ ಅಬ್ರಹಾಮನ ಜೀವನದಲ್ಲಿ ದೇವರು ಮೊದಲನೇ ಒಂದು ಪ್ರತ್ಯಕ್ಷತೆ, ಅಬ್ರಹಾಮನ ಜೀವನದಲ್ಲಿ ದೇವರು ಮೊದಲನೇದಾಗಿ ಆತನು ಎಲ್ಲಿ ಪ್ರತ್ಯಕ್ಷನಾದನು, ಯಾಕೆ ಪ್ರತ್ಯಕ್ಷನಾದನು, ಆ ಪ್ರತ್ಯಕ್ಷತೆಯಲ್ಲಿ ದೇವರು ಯಾವ ರೀತಿಯಾಗಿ ಕಾಣಿಸಿಕೊಂಡನು, ಅದರಿಂದ ಅಬ್ರಹಾಮನ ಜೀವನವು ಯಾವ ರೀತಿಯಾಗಿ ಬದಲಾವಣೆ ಆಗಿದೆ ಅನ್ನುವಂತ ವಿಷಯಗಳನ್ನು ನಾವು ಆಲೋಚನೆ ಮಾಡ್ತಾ ಹೋಗ್ತೇವೆ. ಅದಕ್ಕಾಗಿ ಈ ಮೊದಲನೇ ಪ್ರತ್ಯಕ್ಷತೆ ಬಗ್ಗೆ ನಾವು ಆಲೋಚನೆ ಮಾಡೋಣ, ಅದರಲ್ಲಿ ನಡೆದಂತ ಘಟನೆಗಳನ್ನು. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 2, 3, 4 ವಚನಗಳನ್ನು ನಾನೇ ಓದ್ತಾ ಇದ್ದೇನೆ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 2ನೇ ವಚನದಿಂದ. ನಮ್ಮ ಮೂಲ ಪುರುಷನಾದ ಅಬ್ರಹಾಮನು ಖಾರಾನಿನಲ್ಲಿ ವಾಸ ಮಾಡುವುದಕ್ಕಿಂತ ಮುಂಚೆ ಮೆಸೊಪೊತಾಮ್ಯದಲ್ಲಿದ್ದಾಗ ಪ್ರಭಾವ ಸ್ವರೂಪನಾದ ದೇವರು ಅವನಿಗೆ ಕಾಣಿಸಿಕೊಂಡು, ನಿನ್ನ ಸ್ವದೇಶವನ್ನು, ನಿನ್ನ ಬಂಧು ಬಲಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂದು ಹೇಳಿದನು. ಆಗ ಅವನು ಕಸ್ದೀಯರ ದೇಶದಿಂದ ಹೊರಟು ಹೋಗಿ ಖಾರಾನಿನಲ್ಲಿ ವಾಸವಾಗಿದ್ದನು. ಅವನ ತಂದೆ ಸತ್ತ ಮೇಲೆ ದೇವರು ಅವನನ್ನು ಅಲ್ಲಿಂದ ನೀವು ಈಗ ವಾಸವಾಗಿರುವ ಈ ದೇಶಕ್ಕೆ ಬರಮಾಡಿದನು. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಆತನೇ ಅನುಗ್ರಹಿಸಲಿ, ಆತನೇ ಮಾತಾಡಲಿ. ಪ್ರಿಯರೇ, ಇಲ್ಲಿ ಸ್ತೆಫನು ಆತ್ಮ ಪ್ರೇರೇಪನಾಗಿ ಪರಿಶುದ್ಧಾತ್ಮನ ಸಹಾಯದಿಂದ ಇಸ್ರಾಯೇಲಿಯರ ಚರಿತ್ರೆ ಹೇಗೆ ಪ್ರಾರಂಭವಾಗಿದೆಯೋ ಆ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಇಸ್ರಾಯೇಲಿಯರ ಮೂಲ ಪುರುಷನು ಅಬ್ರಹಾಮನು. ದೇವರು ಅಬ್ರಹಾಮನನ್ನು ಯಾವ ರೀತಿ ಕರೆದನು, ಕರೆಯುವುದಕ್ಕಿಂತ ಮುಂಚೆ ಅಬ್ರಹಾಮನು ಎಲ್ಲಿದ್ದನು, ಮತ್ತು ಕರೆದಾಗ ಅಬ್ರಹಾಮನು ಯಾವ ರೀತಿಯಾಗಿ ಆತ ಹೊರಟು ಬಂದನು, ಮತ್ತು ತಂದೆ ಸತ್ತ ಮೇಲೆ ದೇವರು ಅವನನ್ನು ಈಗ ವಾಸವಾಗಿರುವಂತ ಕನಾನ ದೇಶ ಅಂದ್ರೆ ವಾಗ್ದಾನ ದೇಶಕ್ಕೆ ಯಾವ ರೀತಿ ಬರಮಾಡಿದನು ಅಂತೇಳಿ ಪರಿಶುದ್ಧಾತ್ಮ ಪ್ರೇರೇಪಣದೊಂದಿಗೆ ಸ್ತೆಫನು ಇಲ್ಲಿ ವಿವರಣೆ ಮಾಡಿರುವಂತದ್ದು ವಾಕ್ಯದಲ್ಲಿ ಗಮನಿಸಿ. ಇದು ಮೊದಲನೇ ಒಂದು ಪ್ರತ್ಯಕ್ಷತೆ. ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ ಮೊದಲು 3 ವಚನಗಳಲ್ಲಿ ನಾವು ಓದುವಂಥದ್ದು ಅದು 2ನೇ ಪ್ರತ್ಯಕ್ಷತೆ. ತನ್ನ ತಂದೆ ತೀರು ಹೋದ ಮೇಲೆ ದೇವರು ಅಬ್ರಹಾಮನಿಗೆ ಕೊಡುವಂತ ಅದು 2ನೇ ಪ್ರತ್ಯಕ್ಷತೆ. ಅದರಲ್ಲಿ ಮೊದಲನೇ ಪ್ರತ್ಯಕ್ಷತೆ ಆತನು ಎಲ್ಲಿದ್ದಾಗ, ಖಾರಾನಿನಲ್ಲಿ ವಾಸ ಮಾಡುವುದಕ್ಕಿಂತ ಮುಂಚೆ ಮೆಸೊಪೊತಾಮ್ಯದಲ್ಲಿದ್ದಾಗ ಪ್ರಭಾವ ಸ್ವರೂಪನಾದ ದೇವರು ಅವನಿಗೆ ಕಾಣಿಸಿಕೊಂಡು, ಅಂದ್ರೆ ಖಾರಾನಿನಲ್ಲಿ ವಾಸ ಮಾಡುವುದಕ್ಕಿಂತ ಮುಂಚೆ, ಅಂದ್ರೆ ಅಬ್ರಹಾಮನ ತಂದೆ
ಖಾರಾನಿನಲ್ಲಿ ಆತನು ಸತ್ತು ಹೋಗ್ತಾನೆ. ಕನ್ನಡ ಭಾಷೆಯಲ್ಲಿ ಹಾರಾನ್ ಅಂತಿದೆ, ಕೆಲವೊಂದು ಭಾಷೆಗಳಲ್ಲಿ ಖಾರಾನ್ ಅಂತಿದೆ. ಈ ಎರಡು ಕೂಡ ಒಂದೇ, ಅದು ಪ್ರದೇಶದ ಹೆಸರು. ಸತ್ತು ಹೋದ ಮೇಲೆ ದೇವರು ಅವನಿಗೆ ಕಾಣಿಸಿಕೊಂಡು ಈಗ ವಾಗ್ದಾನ ದೇಶಕ್ಕೆ ನಡೆಸ್ತಾನೆ. ಅದರ ಪ್ರಿಯರೇ, ಇದು ಮೊದಲನೇ ಪ್ರತ್ಯಕ್ಷತೆ. ಇದು ಎಲ್ಲಿ ನಡೆದಿದೆ ಅಂದ್ರೆ ಮೆಸೊಪೊತಾಮಿಯದಲ್ಲಿದ್ದಾಗ, ಖಾರಾನಿನಲ್ಲ, ಮೆಸೊಪೊತಾಮಿಯದಲ್ಲಿದ್ದಾಗ ದೇವರು ಅವನಿಗೆ ಪ್ರತ್ಯಕ್ಷನಾಗಿ ನೀನು ಬರಬೇಕು ಅಂತೇಳಿ ಹೇಳ್ತಾನೆ. ಅದರ ಪ್ರಿಯರೇ, ಈ ಮೊದಲನೇ ಪ್ರತ್ಯಕ್ಷತೆ ಅಬ್ರಹಾಮನಿಗೆ ದೇವರು ಕಾಣಿಸಿಕೊಂಡು ಹೇಳಿರುವಂತ ಮಾತುಗಳನ್ನು ನಾವು ವಾಕ್ಯದಲ್ಲಿ ಗಮನಿಸ್ತೇವೆ. ಆದರೆ ಆದಿಕಾಂಡ ಪುಸ್ತಕ ನೋಡಿ, ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯ, ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯ 31ನೇ ವಚನವನ್ನು ನಾನು ಓದ್ತಾ ಇದ್ದೇನೆ. 31ನೇ ವಚನ. ತೆರಹನು ತನ್ನ ಮಗನಾದ ಅಬ್ರಾಮನನ್ನು, ತನಗೆ ಮೊಮ್ಮಗನು ಹಾರಾನಿಗೆ ಮಗನೂ ಆಗಿರುವ ಲೋಟನನ್ನು, ತನಗೆ ಸೊಸೆಯು ಅಬ್ರಹಾಮನಿಗೆ ಹೆಂಡತಿಯೂ ಆಗಿರುವ ಶಾರಲನ್ನು ಕರಕೊಂಡು ಕನಾನು ದೇಶಕ್ಕೆ ಹೋಗಬೇಕೆಂದು ಕಸ್ದೀಯರ ಊರು ಎಂಬ ಪಟ್ಟಣವನ್ನು ಬಿಟ್ಟನು. ಅವರು ಹಾರಾನ್ ಪಟ್ಟಣಕ್ಕೆ ಬಂದು ಅಲ್ಲಿ ವಾಸ ಮಾಡಿಕೊಂಡರು. ತೆರಹನು 205 ವರ್ಷದವನಾಗಿ ಹಾರಾನಿನಲ್ಲಿ ಸತ್ತನು. ಪ್ರಿಯರೇ, ಮೊದಲು ಮೆಸೊಪೊತಾಮಿಯದಲ್ಲಿದ್ದಾಗ, ಊರು ಎಂಬ ಪಟ್ಟಣದಲ್ಲಿದ್ದಾಗ ದೇವರು ಅಬ್ರಹಾಮನಿಗೆ ಪ್ರತ್ಯಕ್ಷನಾಗಿ ಈ ದೇಶವನ್ನು, ಬಂಧು ಬಳಗದವರನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೋಗು ಅಂತ ಹೇಳಿದಾಗ ಆ ವಿಷಯವನ್ನು ಅಬ್ರಹಾಮನು ತನ್ನ ತಂದೆಯಾಗಿರುವಂತ ತೆರಹನಿಗೆ ತಿಳಿಸಿರುವಂಥದ್ದು. ಈಗ ತೆರಹನ ಒಂದು ನಾಯಕತ್ವದಲ್ಲಿ ಇಲ್ಲಿ ನಾವು 31ನೇ ವಚನದಲ್ಲಿ ಓದುವಾಗ ತೆರಹನೇ ಅಬ್ರಹಾಮನನ್ನು ಮತ್ತು ಅವರ ಮೊಮ್ಮಗನಾಗಿರುವಂತ ಲೋಟನನ್ನು ಮತ್ತು ಸೊಸೆಯಾದಂತ ಸಾರಳನ್ನು ಕರೆಕೊಂಡು ಅವರು ಕನಾನ ದೇಶಕ್ಕೆ ಹೋಗಬೇಕೆಂದು ಅವರು ಕಸ್ದೀಯರ ಊರು ಎಂಬ ಪಟ್ಟಣವನ್ನು ಬಿಟ್ಟರು. ಇದು ಮೊದಲನೇ ಒಂದು ಪ್ರತ್ಯಕ್ಷತೆ. ಆದ್ರೆ ತೆರಹನಿಗೆ ದೇವರು ಪ್ರತ್ಯಕ್ಷವಾಗಲಿಲ್ಲ, ಅಬ್ರಹಾಮನಿಗೆ ದೇವರು ಪ್ರತ್ಯಕ್ಷವಾದನು. ಆದ್ರೆ ಅಬ್ರಹಾಮನು ತೆರಹನಿಗೆ ತಿಳಿಸಿದ್ದರಿಂದ ದೇವರು ನನಗೆ ಪ್ರತ್ಯಕ್ಷನಾದನು, ಪ್ರಭಾವ ಸ್ವರೂಪನಾದಂತ ದೇವರು ನಮಗೊಂದು ದೇಶವನ್ನು ಕೊಡ್ತಾನಂತೆ, ಅದು ಕನಾನ ದೇಶ, ಅಲ್ಲಿಗೆ ಹೋಗಬೇಕಂತ ಹೇಳಿದನು ಅಂತ ತಂದೆಗೆ ತಿಳಿಸಿದಾಗ ತಂದೆ ಏನ್ ಮಾಡ್ತಾನಂದ್ರೆ ಎಲ್ಲರನ್ನು ಕರೆಕೊಂಡು ಆತ ನಾಯಕತ್ವದಲ್ಲಿ ಮುಂದೆ ಹೋಗುವಂಥದ್ದು ಓದ್ತಿವೆ. ಆದ್ರೆ ಅವರು ಕನಾನ ದೇಶಕ್ಕೆ ಬರುವುದಿಲ್ಲ, ಮೆಸೊಪೊತಾಮಿಯದಲ್ಲಿ ಒಂದು ಭಾಗವಾಗುವಂತ ಹಾರಾನ್ವರೆಗೆ ಬರ್ತಾರೆ. ಹಾರಾನ್ನಲ್ಲಿ ಸ್ವಲ್ಪ ಕಾಲ ವಾಸ ಮಾಡ್ತಾರೆ, ಸುಮಾರು ಒಂದು 5 ರಿಂದ 6 ವರ್ಷಗಳು ವಾಸ ಮಾಡ್ತಾರೆ. ಆಮೇಲೆ ತಂದೆ ತೀರು ಹೋದ ಮೇಲೆ 2ನೇ ಸಾರಿ 12ನೇ ಅಧ್ಯಾಯ 1 ರಿಂದ 3 ವಚನಗಳಲ್ಲಿ ಮತ್ತೆ 2ನೇ ಸಾರಿ ದೇವರು ಅವನಿಗೆ ಪ್ರತ್ಯಕ್ಷನಾಗಿ ನೀನು ಕನಾನ ದೇಶಕ್ಕೆ ಹೋಗಬೇಕಂತೇಳಿ ದರ್ಶನ ಕೊಡ್ತಾರೆ. ಇದು ನಾವು ಗಮನಿಸುವಂತ ವಿಷಯ. ಅದಕ್ಕಾಗಿ ಮೊದಲನೇ ದರ್ಶನದಲ್ಲಿ ಅಬ್ರಹಾಮನು ಯಾವ ರೀತಿಯಾಗಿ ಕಾಣಿಸಿಕೊಂಡನು ಅಂತ ನಾವು ನೋಡುವಾಗ ನಾವು ಗಮನಿಸುವಂತ ವಿಷಯ, ಅಬ್ರಹಾಮನು ಮೊದಲನೇ ದರ್ಶನಕ್ಕಿಂತ ಮುಂಚೆ, ಅಂದ್ರೆ ದೇವರು ಪ್ರತ್ಯಕ್ಷನಾಗುವುದಕ್ಕಿಂತ ಮುಂಚೆ ಅಬ್ರಹಾಮನ ಜೀವನ ಯಾವ ರೀತಿಯಾಗಿ ಉಂಟು ಅಂತ ನಾವು ನೋಡುವಾಗ ಅವನು ದೇವರಿಗೆ ದೂರಸ್ಥನು. ದೇವರಂದ್ರೆ ಅವನಿಗೆ ಗೊತ್ತಿರಲಿಲ್ಲ, ದೇವರಿಗೆ ದೂರಸ್ಥನು ಮತ್ತು ಆತನೊಬ್ಬ ವಿಗ್ರಹಾರಾಧಿಕನಾಗಿದ್ದ. ಅವ್ರ ಕೆಲಸವು ಕೂಡ ವಿಗ್ರಹಗಳನ್ನು ಮಾಡಿ ಅದನ್ನು ಮಾರಿ ಅದರಿಂದ ಜೀವನ ಮಾಡುವಂತವರು. ಮತ್ತು ಅವನು ಕೂಡ ಒಬ್ಬ ವಿಗ್ರಹಾರಾಧಿಕನಾಗಿದ್ದ, ಚಂದ್ರ ದೇವತೆಯನ್ನು ಪೂಜೆ ಮಾಡುವಂತ ಒಬ್ಬ ವ್ಯಕ್ತಿಯಾಗಿದ್ದರು. ಮೂರನೇದಾಗಿ ಅವನು ಕೂಡ ಆದಾಮನ ಸ್ವಭಾವದಿಂದ ಪಾಪದಲ್ಲಿ ಜೀವಿಸುವಂತ ಒಬ್ಬ ವ್ಯಕ್ತಿಯಾಗಿ. ಅಂದ್ರೆ ಮೊದಲನೇ ಸಾರಿ ಪ್ರಭಾವ ಸ್ವರೂಪನಾದಂತ ದೇವರು ಅಬ್ರಹಾಮನಿಗೆ ಪ್ರತ್ಯಕ್ಷವಾಗುವುದಕ್ಕಿಂತ ಮುಂಚೆ ಅಬ್ರಹಾಮನ ಜೀವನ ಯಾವ ರೀತಿಯಾಗಿ ಉಂಟಂದ್ರೆ ದೇವರಿಗೆ ದೂರಸ್ಥನಾಗಿ, ದೇವರಂದ್ರೆ ಅರಿಯದ ಜನ ಆಗಿ, ದೇವರಂದ್ರೆ ಗೊತ್ತಿಲ್ಲದವನಾಗಿ ಅವನು ಜೀವಿಸ್ತಾ ಇದ್ದ ಮತ್ತು ಒಬ್ಬ ವಿಗ್ರಹಾರಾಧಕನಾಗಿ ಜೀವಿಸ್ತಾ ಇದ್ದ ಮತ್ತು ಪಾಪದಲ್ಲಿ ಜೀವಿಸುವಂತ ಒಬ್ಬ ವ್ಯಕ್ತಿಯಾಗಿದ್ದ. ಅದಕ್ಕಾಗಿ ಇಂಥ ವ್ಯಕ್ತಿಯನ್ನು ದೇವರು ದರ್ಶಿಸಿ ಏನ್ ಮಾಡ್ತಾನೆ, ನೀನು ಕನಾನ ದೇಶಕ್ಕೆ ಹೋಗು, ನಾನು ಆ ದೇಶವನ್ನು ನಿನಗೆ ಸ್ವಾಸ್ಥ್ಯವಾಗಿ ಕೊಡ್ತೇನೆ ಅಂತೇಳಿ ದರ್ಶನ ಕೊಡ್ತಾನೆ. ಆ ವಿಷಯಗಳನ್ನ ನಾವು ಇವತ್ತು ಆಲೋಚನೆ ಮಾಡ್ಲಿಕ್ಕೆ ಹೋಗುದು. ಆದ್ರೆ ಇದು ಮೊದಲನೇ ಪ್ರತ್ಯಕ್ಷತೆ ಇಲ್ಲಿ ಮೆಸೊಪೊತಾಮಿಯದಲ್ಲಿದ್ದಾಗ, ಊರು ಎಂಬ ಪಟ್ಟಣದಲ್ಲಿದ್ದಾಗ ದೇವರು ಅವನಿಗೆ ದರ್ಶನ ಕೊಡ್ತಾನೆ. ಇಲ್ಲಿ ಅಬ್ರಹಾಮನ ಚರಿತ್ರೆ ಇಲ್ಲ ತೆರಹನ ಚರಿತ್ರೆ ನೋಡ್ತೇವೆ. ಅಬ್ರಹಾಮನ ತಂದೆಯ ಹೆಸರು ತೆರಹನು. ತೆರಹನಿಗೆ 3 ಜನ ಮಕ್ಕಳು. 27ನೇ ವಚನ. ತೆರಹನಿಗೆ 3 ಜನ ಮಕ್ಕಳು, ಅಬ್ರಾಮ, ನಾಹೋರ, ಹಾರಾನನ್ ಅಂತ ಹೇಳಿ. ಈ ಹಾರಾನ್ ಎಂಬಂತವನು ಲೋಟನನ್ನು ಪಡೆದನು, ಅಂದ್ರೆ ಲೋಟನ ತಂದೆ. ಆದ್ರೆ ತಂದೆಗಿಂತ ಮುಂಚೆ, ಅಂದ್ರೆ ತೆರಹನಿಗಿಂತ ಮುಂಚೆ ಹಾರಾನ್ ಹುಟ್ಟಿದ ದೇಶದೊಳಗೆ ಆತನು ಸತ್ತು ಹೋಗ್ತಾನೆ.
ಸತ್ತು ಇದು ಅಬ್ರಹಾಮನ ಕುಟುಂಬ. ಅಬ್ರಹಾಮನಿಗೂ ಮತ್ತು ನಾಹೋರನಿಗೂ ಮದುವೆ ಆಗ್ತದೆ. ಅಬ್ರಹಾಮನ ಹೆಂಡತಿ ಹೆಸರು ಸಾರಾಯಿಲ್ ಅಂತೇಳಿ, ಮತ್ತು ನಾಹೋರನ ಹೆಂಡತಿ ಹೆಸರು ಮಿಲ್ಕಾ ಅಂತೇಳಿ. ಇವರು ನಾಹೋರನ ಬಗ್ಗೆ ನಾವು ಮುಂದೆ ಓದ್ತೇವೆ ಆದಿಕಾಂಡ ಪುಸ್ತಕದಲ್ಲಿ. ಆದ್ರೆ ಈ 3 ಜನ ಮಕ್ಕಳು ತೆರಹನಿಗೆ. ಅದರಲ್ಲಿ ಹಾರಾನು ಮೊದಲೇ ಸತ್ತು ಹೋಗ್ತಾನೆ, ಅವನ ಮಗ ಲೋಟನಾಗಿರ್ತಾನೆ. ಇವರೆಲ್ಲರೂ ಕೂಡ ಏನಾಗ್ತದೆ ಅಂದ್ರೆ ದೇವರ ಒಂದು ಸ್ವರ ಅಬ್ರಹಾಮಿಗೆ ಬಂದಾಗ ಅಬ್ರಹಾಮನ ಮಾತನ್ನು ಕೇಳಿ ಅವರು ವಾಸವಾಗಿದ್ದಂತ ಊರು ಎಂಬ ಸ್ಥಳವನ್ನು ಬಿಟ್ಟು ಕನಾನ ದೇಶಕ್ಕೆ ಹೋಗಬೇಕೆಂದು ಅವರು ಪ್ರಯಾಣ ಮಾಡ್ತಾರೆ. ಆದರೆ ಅವರು ಕಾರಾನವರೆಗೆ ಬಂದು ಅಲ್ಲೇ ವಾಸ ಮಾಡ್ತಾರೆ ಹೊರತು ಕನಾನ ದೇಶಕ್ಕೆ ಬರಲಿಕ್ಕೆ ಅವರು ಮನಸ್ಸು ಮಾಡುವುದಿಲ್ಲ. ಆದ್ರೆ ಈ ವಿಷಯಗಳನ್ನು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡ್ತೇವೆ. ಈಗ ತೆರಹನು ತಂದೆ, ಅವನ ಹೆಸರು ಅರ್ಥ ಅಂದ್ರೆ ಅವನು ಆಲಸ್ಯ, ತುಂಬಾ ಲೇಟ್ ಮಾಡ್ತಾನಂತ. ಹೆಸರು ತಕ್ಕಂಗೆ ಅವನು ತುಂಬಾ ಲೇಟ್ ಮಾಡುವಂತ ಒಬ್ಬ ವ್ಯಕ್ತಿ ಆಗಿದ್ದಾನೆ. ಅವ್ರು ಇದ್ದಂತ ಊರು ಎಂಬ ಹೆಸರು ಅರ್ಥ ಅದು ನಿಷ್ಪ್ರಯೋಜನವಾದದ್ದು, ಯಾವ ಪ್ರಯೋಜನಕ್ಕೆ ಬಾರದಿರುವಂತದ್ದು. ಮತ್ತು ಅವ್ರು ಮಾಡುವಂತ ಕೆಲಸ ವಿಗ್ರಹಗಳನ್ನು ಮಾಡಿ ಅದನ್ನು ಮಾರಿ ಅದರಿಂದ ಜೀವನ ಮಾಡುವಂತವರು, ಮತ್ತು ಅವರು ಕೂಡ ವಿಗ್ರಹಾರಾಧಿಕರಾಗಿ ಚಂದ್ರ ದೇವತೆಯನ್ನು ಪೂಜೆ ಮಾಡುವಂತವರು. ಇದು ಅಬ್ರಹಾಮನ ಒಂದು ಕುಟುಂಬ. ಅಂದ್ರೆ ದೇವರು ಅಬ್ರಹಾಮನಿಗೆ ಪ್ರತ್ಯಕ್ಷವಾಗುವುದಕ್ಕೆ ಮುಂಚೆ, ಮೊದಲನೇ ಪ್ರತ್ಯಕ್ಷ ಕೊಡುವುದಕ್ಕಿಂತ ಮುಂಚೆ ಅಬ್ರಹಾಮನ ಒಂದು ಕುಟುಂಬ ಈ ರೀತಿಯಾಗಿದೆ. ಅವನು ದೇವರಿಗೆ ದೂರಸ್ಥನಾಗಿದ್ದನು, ಮತ್ತು ವಿಗ್ರಹಾರಾಧಕನಾಗಿದ್ದನು, ಮತ್ತು ಪಾಪದಲ್ಲಿ ಜೀವಿಸುವಂತ ವ್ಯಕ್ತಿಯಾಗಿದೆ. ಆದ್ರೆ ಇಂಥ ವ್ಯಕ್ತಿಯನ್ನು ದೇವರು ಗುರುತಿಸುತ್ತಾನೆ. ಇಡೀ ನಾನು ಕಳೆದ ಪ್ರಾರಂಭದ ಮಾತುಗಳಲ್ಲಿ ಹೇಳಿದೆ, ಇಡೀ ಪ್ರಪಂಚ ಜನರನ್ನು ದೇವರು ನೋಡದೆ ಒಬ್ಬ ವ್ಯಕ್ತಿಯ ಮೇಲೆ ದೃಷ್ಟಿಯನ್ನಿಟ್ಟು ಆ ವ್ಯಕ್ತಿಯ ಮೂಲಕವಾಗಿ ಒಂದು ಹೊಸ ಜನಾಂಗವನ್ನು ಸೃಷ್ಟಿ ಮಾಡಬೇಕಂತೇಳಿ ದೇವರ ಆಲೋಚನೆ ಮಾಡ್ತಾನೆ. ಆ ಒಬ್ಬ ವ್ಯಕ್ತಿ ಯಾರು? ಅಬ್ರಹಾಮನು. ಅದಕ್ಕಾಗಿ ಆ ಅಬ್ರಹಾಮನಿಗೆ ಮೊದಲನೇ ಪ್ರತ್ಯಕ್ಷತೆ ಯಾವ ರೀತಿ ಕಾಣಿಸ್ಕೊಳ್ತಾನೆ ಅಂದ್ರೆ ಮಹಿಮೆಯುಳ್ಳಂತ ದೇವರಾಗಿ. ನಾವು ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 2ನೇ ವಚನದಲ್ಲಿ ಓದಿದಿವಲ್ಲ, ಅಬ್ರಹಾಮನು ಕಾರಾನ್ನಲ್ಲಿ ವಾಸ ಮಾಡುವುದಕ್ಕಿಂತ ಮುಂಚೆ ಮೆಸೊಪೊತಾಮ್ಯದಲ್ಲಿದ್ದಾಗ ಪ್ರಭಾವ ಸ್ವರೂಪನಾದ ದೇವರು ಅವನಿಗೆ ಕಾಣಿಸ್ತು. ದೇವರು ಯಾವ ರೀತಿ ಕಾಣಿಸ್ಕೊಳ್ತಿದ್ದಾನೆ? ಪ್ರಭಾವ ಸ್ವರೂಪನಾದ ಅವನು ಕಾಣಿಸ್ಕೊಳ್ತಾನೆ. ಅದಕ್ಕಾಗಿ ನಾನು ಇಲ್ಲಿ ಕೆಲವೊಂದು ವಿಷಯಗಳನ್ನು ತಿಳಿಸ್ತೇನೆ. ಪ್ರತ್ಯಕ್ಷವಾದದ್ದು ತೆರಹನಿಗಲ್ಲ, ಅಬ್ರಹಾಮನಿಗೆ, ಅವನಿಗೆ ಕಾಣಿಸಿಕೊಂಡು ಅಂತೆ ಅಬ್ರಹಾಮನಿಗೆ ಕಾಣಿಸ್ಕೊಂಡು. ಆದ್ರೆ ಇಲ್ಲಿ 31ನೇ ವಚನದಲ್ಲಿ ಯಾರು ಹೊರಟು ಹೋದರು, ಯಾರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ತೆರಹನು ನಾಯಕತ್ವವನ್ನು ವಹಿಸಿಕೊಂಡು ತಂದೆ ಆದದ್ರಿಂದ ತನ್ನೆಲ್ಲ ಕುಟುಂಬದವರನ್ನು, ಮಕ್ಕಳನ್ನು ಕರ್ಕೊಂಡು, ಅಲ್ಲಿ ನಾಹೋರನ್ ಬೇರೆ ಆಗಿರ್ತಾನೆ, ಅವನು 24ನೇ ಕಾಣಿಸ್ಕೊಳ್ತಾನೆ. ಆದ್ರೆ ಅಬ್ರಹಾಮನ ಹೆಂಡತಿ ಸಾರಲು ಮತ್ತು ಆರನ ಮಗ ಲೋಟನು ಮತ್ತು ತೆರಹನು ಇವರು ಏನಾಗ್ತಾರೆ? ಅವ್ರು ಹೊರಟು ಹೋಗ್ತಾರೆ. ತಂದೆ ಮತ್ತು ಮಕ್ಕಳು ಅವರೆಲ್ಲರೂ ಕೂಡ ಹೊರಟು ಹೋಗ್ತಾರೆ. ಅದಕ್ಕಾಗಿ ದೇವರ ಚಿತ್ತ ಏನಂತಂದ್ರೆ ಇವರೆಲ್ಲರನ್ನು ಬಿಟ್ಟು ಬರಬೇಕು ಅಂತ ಹೇಳಿ. ಆದ್ರೆ ಅಬ್ರಹಾಮನು ಆಗಾಗಲೇ ದೇವರನ್ನು ಸರಿಯಾಗಿ ಅನುಭವಿಸದೆ, ಸರಿಯಾಗಿ ರುಚಿ ನೋಡದೆ ಇದ್ದದ್ರಿಂದ ಆ ವಿಷಯಗಳನ್ನು ತಂದೆಗೆ ತಿಳಿಸಿದಾಗ ತಂದೆ ಏನ್ ಮಾಡ್ತಾನೆ? ತನ್ನ ಮಕ್ಕಳನ್ನು ಕರ್ಕೊಂಡು ಅವನು ಹೊರಟು ಹೋಗ್ತಾನೆ. ತಂದೆ ಇಲ್ಲಿ ಹೊರಟು ಹೋಗಿರುವಂತದ್ದು ಅಂತ ನಾವು ನೋಡ್ತೇವೆ. ಆಮೇಲೆ ಆ ತಂದೆ ಒಂದು ನಡೆಸುವಿಕೆಯನ್ನ ನಾವು ನೋಡ್ತೇವೆ. ತಂದೆ ಅವನು ಹೊರಟು ಹೋಗ್ತಾನೆ ಅವರೆಲ್ಲರನ್ನು ಕರ್ಕೊಂಡು, ಮತ್ತು ತಂದೆ ನಡೆಸುವಂತ ನಾವು ನೋಡ್ತೇವೆ. ಆದ್ರೆ ಅವರು ಪೂರ್ತಿಯಾಗಿ ಹೋಗುವುದ ಕನಾನ ದೇಶಕ್ಕೆ ಹೋಗಬೇಕೆಂದು 31ನೇ ವಚನ ಕಡೆ ಭಾಗದಲ್ಲಿ ಓದ್ತೇವೆ. ಕನಾನು ದೇಶಕ್ಕೆ ಹೋಗಬೇಕೆಂದು ಕಸ್ದೀಯರ ಊರು ಎಂಬ ಪಟ್ಟಣವನ್ನು ಬಿಟ್ಟನು. ಅವರು ಹಾರಾನ್ ಪಟ್ಟಣಕ್ಕೆ ಬಂದು ಅಲ್ಲೇ ವಾಸ ಮಾಡಿಕೊಂಡರು. ಹೋಗಬೇಕಾಗಿದ್ದೇನು? ಕನಾನ ದೇಶಕ್ಕೆ ಹೋಗ್ಬೇಕು, ದೇವರು ಹೇಳಿದ್ದಾನೆ ಅಂತೇಳಿ ಅಬ್ರಹಾಮನ ತಂದೆಗೆ ತಿಳಿಸಿದಾಗ ತಂದೆ ಹೊರಟು ಬರ್ತಾನೆ, ಊರು ಎಂಬ ಪಟ್ಟಣವನ್ನು ಬಿಟ್ಟು ಹೊರಟು ಬರ್ತಾನೆ. ಆದ್ರೆ ಎಲ್ಲಿವರೆಗೂ? ಹಾರಾನವರೆಗೆ ಬಂದು ಅಲ್ಲೇ ವಾಸ ಮಾಡುದು. ಚರಿತ್ರೆ ಪ್ರಕಾರ, ಕೆಲವು ಪಂಡಿತರು ಹೇಳುವಂತ ಪ್ರಕಾರ ಏನಂದ್ರೆ ಸುಮಾರು ಒಂದು 5-6 ವರ್ಷಗಳು ಅಲ್ಲಿ ಅವರು ವಾಸ ಮಾಡ್ತಾರೆ, ಮತ್ತು ಅಲ್ಲಿ ಒಳ್ಳೆ ವ್ಯಾಪಾರ ಮಾಡ್ತಿದ್ದಾರೆ. 12ನೇ ಅಧ್ಯಾಯ 5ನೇ ವಚನದಲ್ಲಿ ಒಂದು ಮಾತಿದೆ, ಕಾರಾನಲ್ಲಿ ಸಂಪಾದಿಸಿದ್ದ ಎಲ್ಲ ಸೊತ್ತನ್ನು ದಾಸ ಅಂದ್ರೆ ಕಾರಾನಲ್ಲಿ ಅವರು ವ್ಯಾಪಾರ ಮಾಡಿದ್ರು. ಬಹುಶಃ ಅಲ್ಲಿ ನಾವು ಹೇಳುವಂಥದ್ದು ಕಾರಾನವರೆಗೆ ಬಂದು ಇಲ್ಲೇ ಚೆನ್ನಾಗಿದೆ, ಇಲ್ಲೇ ವ್ಯಾಪಾರ ಮಾಡೋಣ, ಇಲ್ಲೇ ದುಡಿಯೋಣ ಅಂತೇಳಿ ಅವ್ರು ಬಹುಶಃ ಅಲ್ಲೇ ಒಂದು 5-6 ವರ್ಷ ಅಲ್ಲಿ ನಿಂತ್ಕೊಳ್ತಾರೆ, ಸಂಪಾದನೆ ಮಾಡ್ತಾರೆ, ವ್ಯಾಪಾರ ಮಾಡ್ತಾರೆ. ಆದ್ರೆ ದೇವರ ಚಿತ್ತವು ಅದಲ್ಲ. ದೇವರ ಚಿತ್ತ ಏನಂತಂದ್ರೆ ಅಬ್ರಹಾಮನು
ವಾಗ್ದಾನ ದೇಶಕ್ಕೆ ಬರಬೇಕು ಅಂತೇಳಿ ದೇವರ ಚಿತ್ತ. ಅದಕ್ಕಾಗಿ ಅವ್ರೇನ್ ಮಾಡ್ತಾರಂದ್ರೆ ಅಲ್ಲಿ 5-6 ವರ್ಷದ ಮೇಲೆ 32ನೇ ವಚನ, ತೆರಹು 200 ವರ್ಷದವನಾಗಿ ಹಾರಾನಲ್ಲಿ ಸತ್ತನು. ಅಂದ್ರೆ ತಂದೆ ಸತ್ತು ಹೋದ ಮೇಲೆ, ಇಲ್ಲಿ ಹಾರಾನಿನಲ್ಲಿ ಸತ್ತು ಹೋದ ಮೇಲೆ 12ನೇ ಅಧ್ಯಾಯ 1ನೇ ವಚನ 3ನೇ ವಚನದಲ್ಲಿ ಮತ್ತೆ 2ನೇ ಸಾರಿ ದೇವರು ಅಬ್ರಹಾಮನಿಗೆ ಪ್ರತ್ಯಕ್ಷವಾಗಿ ನಾನು ತೋರಿಸುವಂತ ದೇಶಕ್ಕೆ ನೀನು ಹೋಗುವಂತೆ. ಇದು ಮೊದಲನೇ ದರ್ಶನದ ಒಂದು ವಿಷಯಗಳು. ಆದ್ರೆ ಪ್ರಿಯರೇ, ಇಲ್ಲಿ ದೇವರು ಯಾವ ರೀತಿಯಾಗಿ ಪ್ರತ್ಯಕ್ಷನಾದನು, ಯಾವ ರೀತಿಯಾಗಿ ಪ್ರತ್ಯಕ್ಷನಾದ ಅನ್ನುವಂಥದ್ದು ಮುಖ್ಯವಾದಂತ ಒಂದು ವಿಷಯ. ಪ್ರತ್ಯಕ್ಷಕ್ಕಿಂತ ಮುಂಚೆ ಅಬ್ರಹಾಮನ ಜೀವನ ನಾವು ನೋಡಿದ್ದೇವೆ. ದೇವರಿಗೆ ದೂರಸ್ಥನು, ವಿಗ್ರಹಾರಾಧಿಕನು, ಪಾಪದಲ್ಲಿ ಜೀವಿಸುವಂತವನು, ತಂದೆಯ ಒಂದು ಆಡಳಿತದಲ್ಲಿ ನಡೆಯುವಂತವನು, ಈ ರೀತಿಯಾಗಿ ಇರುವಂತವನು ಅಬ್ರಹಾಮನು. ಆದ್ರೆ ಇಂಥ ಅಬ್ರಹಾಮನಿಗೆ ದೇವರು ಯಾವ ರೀತಿಯಾಗಿ ಪ್ರತ್ಯಕ್ಷನಾದನು ಅಂತ ನೋಡುವಾಗ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 7ನೇ ಅಧ್ಯಾಯ 2ನೇ ವಚನದಲ್ಲಿ ಪ್ರಭಾವ ಸ್ವರೂಪನಾಗಿ ಆತನು ಪ್ರತ್ಯಕ್ಷನಾಗ್ತಾನೆ. ಮೊದಲನೇ ದರ್ಶನದಲ್ಲಿ ದೇವರು ಯಾವ ರೀತಿಯಾಗಿ ಕಾಣಿಸ್ಕೊಂಡನು, ಪ್ರಭಾವ ಸ್ವರೂಪನಾದಂತ ದೇವರಾಗಿ ನಾನು ಪ್ರಭಾವ ಸ್ವರೂಪನ ದೇವರಂತೆ, ಇಲ್ಲಾಂದ್ರೆ ಮಹಿಮೆಯುಳ್ಳಂತ ದೇವರಾಗಿ ಅವನಿಗೆ ಕಾಣಿಸ್ಕೊಳ್ಳುತ್ತಾನೆ. ಯಾಕೆ ದೇವರು ಮಹಿಮೆಯುಳ್ಳಂತ ದೇವರಾಗಿ ಅಬ್ರಹಾಮನಿಗೆ ಪ್ರತ್ಯಕ್ಷನಾದನು ಅನ್ನುವಂಥದ್ದು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡ್ತೇವೆ. ದರ್ಶನಕ್ಕೆ ಮೊದಲು ಅಬ್ರಹಾಮನ ಜೀವನ, ಅಬ್ರಹಾಮನ ಕುಟುಂಬ ಯಾವ ರೀತಿಯಾಗಿ ಉಂಟು ನಾವು ನೋಡಿದ್ದೇವೆ. ಈಗ ಆ ದರ್ಶನದಲ್ಲಿ ಇಲ್ಲ ಆ ಪ್ರತ್ಯಕ್ಷತೆಯಲ್ಲಿ ದೇವರು ಯಾವ ರೀತಿಯಾಗಿ ಕಾಣಿಸಿಕೊಂಡನು ಅಂತ ನಾವು ನೋಡೋಣ. ಯಾವ ರೀತಿಯಾಗಿ ಕಾಣಿಸಿಕೊಂಡನು ಮತ್ತೆ ಯಾಕೆ ಕಾಣಿಸಿಕೊಂಡನು ಅಂತ ನಾವು ನೋಡುವಾಗ, ಆತನು ಮಹಿಮೆಯುಳ್ಳಂತ ದೇವರಾಗಿ, ಪ್ರಭಾವ ಸ್ವರೂಪನಾದಂತ ದೇವರಾಗಿ ಆತನು ಕಾಣಿಸ್ಕೊಳ್ತಾನೆ. ಯಾಕೆ ಆ ರೀತಿ ಕಾಣಿಸ್ಕೊಂಡು ಅಂದ್ರೆ ಒಂದೇ ಒಂದು ರೀಸನ್ ಏನಂತಂದ್ರೆ, ರೋಮ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ ಒಂದು ಮಾತಿದೆ. ಎಲ್ಲರೂ ಪಾಪ ಮಾಡಿ ಏನು ದೇವರ ಮಹಿಮೆಯನ್ನು ಕಳೆದುಕೊಂಡರು. ಯಾವ ಭೇದವಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡರು ಅಂತ ವಾಕ್ಯದಲ್ಲಿ ಗಮನಿಸ್ತಾರೆ. ಅಂದ್ರೆ ಮಾನವ ಸಂತತಿಯವರು, ಮಾನವ ಜನಾಂಗದವರು ದೇವರನ್ನು ಮರೆತು ಅವರು ಪಾಪ ಮಾಡಿ ದೇವರ ಮಹಿಮೆಯನ್ನು ಅವರು ಕಳೆದುಕೊಳ್ಳುತ್ತಾರೆ. ಆ ಕಳೆದುಕೊಂಡಿರುವಂತ ಮಹಿಮೆಯನ್ನು ಮತ್ತೆ ಅಬ್ರಹಾಮನ ಮೂಲಕವಾಗಿ ದೇವರು ಕೊಡುವುದಕ್ಕೋಸ್ಕರ, ಕಳೆದುಕೊಂಡಿರುವಂತ ಮಹಿಮೆಯನ್ನು ಅಬ್ರಹಾಮನ ಮೂಲಕವಾಗಿ ದೇವರು ಮತ್ತೆ ಕೊಡುವುದಕ್ಕೋಸ್ಕರ ತಾನು ಪ್ರಭಾವ ಸ್ವರೂಪನಂತ ದೇವರು, ಇಲ್ಲ ಮಹಿಮೆಯುಳ್ಳಂತ ದೇವರಾಗಿ ಆತನು ಅವರಿಗೆ ಪ್ರತ್ಯಕ್ಷನಾಗ್ತಾನೆ. ಯಾಕೆ ಅಂದ್ರೆ ನಾವು ನೋಡುವಾಗ ನಾವೆಲ್ಲರೂ ಕೂಡ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದೇವೆ. ಮತ್ತೆ ಇನ್ನೊಂದು ವಿಷಯ, ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 7ನೇ ವಚನ ಓದಬೇಕಾದ್ರೆ, ಅವರು ಆದಾಮ ಹವ್ವರು ಹಣ್ಣು ತಿಂದು ಕೂಡಲೇ ಅವರ ಕಣ್ಣುಗಳು ತೆರೆಯಲ್ಪಟ್ಟವಂತ ನಾವು ಓದ್ತೇವೆ. 3ನೇ ಅಧ್ಯಾಯ ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು, ತಾವು ಬೆತ್ತಲೆಯಾಗಿದ್ದೇವೆ ಎಂದು ತಿಳಿದು ಅಂಜೂರದ ಎಲೆಗಳನ್ನು ಒಲೆದು ಉಟ್ಟುಕೊಂಡ್ರು ಅಂತೆ. ಅಂದ್ರೆ ಅದರ ಹಿಂದೆ ಅವರ ಕಣ್ಣುಗಳು ಇರ್ಲಿಲ್ವಾ, ನೋಡ್ತಾ ಇರಲಿಲ್ಲ, ಇತ್ತು ಪ್ರೇರೆ. ದೇವರನ್ನು ನೋಡ್ತಾ ಇದ್ರು, ಎಲ್ಲ ಮರಗಳನ್ನ ನೋಡ್ತಾ ಇದ್ರು, ಜೀವಿಗಳನ್ನ ನೋಡ್ತಾ ಇದ್ರು, ಎಲ್ಲವನ್ನ ನೋಡ್ತಾ ಇದ್ದಾರೆ. ಆದರೆ ಇಲ್ಲಿ ಅವರು ಪಾಪ ಮಾಡಿದಾಗ ಅವರು ಏನ್ ಮಾಡ್ತಂದ್ರೆ, ದೇವರಿಂದ ಆವರಿಸಲ್ಪಟ್ಟಂತ ಆ ಮಹಿಮೆ ಅನ್ನುವಂಥದ್ದು ಹೊರಟು ಹೋಗ್ತದೆ. ಮೊದಲು ಅವರಿಗೆಲ್ಲರಿಗೆ ಕಣ್ಣುಗಳು ಉಂಟು, ಅವರು ಆವಾಗಲೂ ಕೂಡ ಅವರು ಬೆತ್ತಲೆಯಾಗಿದ್ದರು. ಆದ್ರೆ ದೇವರ ಒಂದು ಮಹಿಮೆ, ದೇವರ ಒಂದು ಪ್ರಭಾವ ಅವರನ್ನು ಆವರಿಸಿಕೊಂಡಿತ್ತು. ದೇವರ ಪ್ರಭಾವದಲ್ಲಿ ಅವರು ಆವರಿಸಲ್ಪಟ್ಟಿದ್ರು. ಆದ್ರೆ ಯಾವಾಗ ಅವರು ಪಾಪ ಮಾಡಿದರು, ಯಾವಾಗ ದೇವರ ಆಜ್ಞೆಯನ್ನು ಅತಿಕ್ರಮಿಸಿದರು, ಆವರಿಸಲ್ಪಟ್ಟಂತ ಆ ಮಹಿಮೆ ಅದು ಹೊರಟು ಹೋಗ್ತದೆ. ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದರಿಂದ ಆಗ ಅವ್ರ ಕಣ್ಣುಗಳು ತೆರೆಯಲ್ಪಟ್ಟಂತ ನಾವು ನೋಡ್ತೇವೆ. ಆದ್ರೆ ಹಿಂದೆ ಕಣ್ಣುಗಳು ಉಂಟು, ಆದ್ರೆ ದೇವರ ಮಹಿಮೆ ಹೊರಟು ಹೋಗಿದೆ. ಅದಕ್ಕಾಗಿ ಅವರು ತಾವು ಬೆತ್ತಲೆಯಾಗಿದ್ದಾರೆ ಅಂತ ಹೇಳಿ ವಾಕ್ಯ ಭಾಗದಿಂದ ಗಮನಿಸ್ತೇವೆ. ದೇವರ ಅಬ್ರಹಾಮನಿಗೆ ಯಾಕೆ ಪ್ರಭಾವ ಸ್ವರೂಪರಂತ ದೇವರಾಗಿ ಪ್ರತ್ಯಕ್ಷನಾದನಂದ್ರೆ, ಮಾನವ ಜನಾಂಗದವರು ಕಳೆದುಕೊಂಡಂತ ಆ ಮಹಿಮೆಯನ್ನು, ಆ ಪ್ರಭಾವವನ್ನು ಮತ್ತೆ ಅಬ್ರಹಾಮನ ಮೂಲಕವಾಗಿ ಸರ್ವಲೋಕಕ್ಕೆ ಕೊಡುವುದಕ್ಕೋಸ್ಕರ ದೇವರು ಮಹಿಮೆಯುಳ್ಳಂತ ದೇವರಾಗಿ ಪ್ರತ್ಯಕ್ಷನಾದನಂತೇಳಿ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಮತ್ತೆ ಇನ್ನೊಂದು ಮಾತು ನೋಡಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಕೂಡ ಅವರು ದೇವರ ಮಹಿಮೆಯನ್ನು ಏನ್ ಮಾಡ್ತಾರೆ ಅಂದ್ರೆ, ಅಕ್ಷಯವಾದಂತ ದೇವರ 1ನೇ ಅಧ್ಯಾಯ 23ನೇ ವಚನ, ಲೈವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲೈವ್ ಆಗುವ
ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಗಳನ್ನು ಮಾಡಿಕೊಂಡರು. ನೋಡಿದ್ರೆ ಇಲ್ಲಿ ದೇವರ ಮಹಿಮೆ, ಲಯವಿಲ್ಲದ ಮಹಿಮೆ, ದೇವರ ಮಹಿಮೆಯನ್ನು ಇವರು ಬಿಟ್ಟು ಆ ಮಹಿಮೆಯನ್ನು ಈ ಕ್ಷಯವಾದಂತ ವಸ್ತು, ಪಕ್ಷಿ, ಸರ್ಪಗಳನ್ನು ಹೋಲಿಸಿ ಅವರು ದೇವರ ದೃಷ್ಟಿಯಲ್ಲಿ ದ್ರೋಹಿಗಳು, ದೇವರ ಮಹಿಮೆಯನ್ನು ಬಿಟ್ಟು ಹೋದ. ಅದಕ್ಕಾಗಿ ಆ ಕಳೆದುಕೊಂಡಿರುವಂತ, ಪಾಪ ಮಾಡಿ ವಿಗ್ರಹಾರಾಧಕರಾಗಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದರಿಂದ ಅಬ್ರಹಾಮನ ಮೂಲಕವಾಗಿ ಆ ಮಹಿಮೆಯನ್ನು ಮತ್ತೆ ಕೊಡುವುದಕ್ಕೋಸ್ಕರ ದೇವರು ಪ್ರಭಾವ ಸ್ವರೂಪ ಅಂತ ದೇವರಾಗಿ ಪ್ರತ್ಯಕ್ಷನಾಗ್ತಾನೆ. ಹಾಗೆ ನೋಡಿ ಆ 21, 22ನೇ ವಚನದಲ್ಲಿ ಕೂಡ, ಯಾಕಂದ್ರೆ ದೇವರ ವಿಷಯವಾಗಿ ಅವರ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ, ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ, ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು. ಅವಿವೇಕ ಹೃದಯ ಅಂಧಕಾರವಾಗಿದೆ. ದೇವರಂತೂ ಗೊತ್ತು, ಅದು ದೇವರನ್ನು ಘನಪಡಿಸಲಿಲ್ಲ. ಆ ದೇವರ ಮಹಿಮೆಗೆ ಬದಲಾಗಿ ಕೆಲವೊಂದು ವಸ್ತುಗಳನ್ನು, ಪಕ್ಷಿಗಳನ್ನು, ಮನುಷ್ಯರನ್ನು ಮಾಡಿ ದೇವರ ಮಹಿಮೆಯನ್ನು ಅವರು ಕಳೆದುಕೊಂಡ್ರು. ಅವರ ಮನಸ್ಸೆಲ್ಲ ನೋಡಿ, ವಿವೇಕವಿಲ್ಲದ ಅವರ ಮನಸ್ಸು, ಅವರ ಹೃದಯ ಕತ್ತಲೆ ಆಯಿತಂತೇಳಿ ದೇವರ ವಾಕ್ಯ ಭಾಗದಲ್ಲಿ. ಅದಕ್ಕಾಗಿ ನಾನು ಹೀಗೆ ಹೇಳ್ತೀನಿ ಪ್ರಿಯರೇ, ಎಲ್ಲಿ ಪಾಪ ನಡೆಯುತ್ತದೋ, ಎಲ್ಲಿ ದೇವರಿಗೆ ಇಷ್ಟವಿಲ್ಲದಂತ ಕಾರ್ಯಗಳು, ಅಸಹ್ಯವಾದ ಕಾರ್ಯಗಳು ನಡೀತವೋ, ಅಲ್ಲಿ ದೇವರ ಮಹಿಮೆ ಇರುವುದಿಲ್ಲ. ದೇವರ ಮಹಿಮೆಯನ್ನು ನಾವು ಕಳೆದುಕೊಳ್ತೇವೆ. ಅಲ್ಲಿ ದೇವರ ಪ್ರಸನ್ನತೆ, ದೇವರ ಪ್ರಭಾವ, ದೇವರ ಮಹಿಮೆ ಇರುವುದಿಲ್ಲ. ಪಾಪ ಇರುವಂತ ಸ್ಥಳದಲ್ಲಿ, ಪಾಪ ನಡೆದಂತ ಸ್ಥಳದಲ್ಲಿ ದೇವರ ಮಹಿಮೆ ಇರುವುದಿಲ್ಲ. ಅದಕ್ಕಾಗಿ ಜಲಪ್ರಳಯದಿಂದ ಮತ್ತೆ ಉತ್ಪತ್ತಿ ಆದಂತ ಜನರು ಸೃಷ್ಟಿಕರ್ತನನ್ನು ಮರೆತು ಇಷ್ಟ ಬಂದ ಹಾಗೆ ಜೀವಿಸುತ್ತಾ ವಿಗ್ರಹಾರಾಧಕರಾಗಿ ಜೀವಿಸ್ತಿದ್ದರಿಂದ ದೇವರ ಮಹಿಮೆ ಅಲ್ಲಿ ಹೊರಟು ಹೋಗ್ತದೆ. ಮತ್ತು ದೇವರು ಕರುಣಾ ಸಂಪನ್ನನಾದದ್ರಿಂದ, ಪ್ರೀತಿಯುಳ್ಳಂತ ದೇವರಾದ್ರಿಂದ ಒಬ್ಬ ಮನುಷ್ಯನನ್ನು ಆರಿಸಿಕೊಂಡು ಆ ಮನುಷ್ಯನ ಮೂಲಕ ಒಂದು ಹೊಸ ಜನಾಂಗವನ್ನು ಸೃಷ್ಟಿಸಿ ಅವರ ಮೂಲಕವಾಗಿ ತನ್ನ ಮಹಿಮೆಯನ್ನು ಲೋಕಕ್ಕೆ ಪ್ರಕಟಿಸಿಕೊಳ್ಳಬೇಕಂತೇಳಿ ದೇವರು ಸಂಕಲ್ಪಿಸಿದನು. ಆ ಸಂಕಲ್ಪದಲ್ಲಿ ಮೊದಲನೇ ವ್ಯಕ್ತಿ ಅಬ್ರಹಾಮನೇ ಆಗಿದ್ದರು. ಮತ್ತೆ ಇನ್ನೊಂದು ಮಾತು ನೋಡಿ, ಯೆಹೆಜ್ಕೇಲನ ಪ್ರವಾದನ ಗ್ರಂಥ, ಪಾಪ ಇರುವಂತ ಸ್ಥಳದಲ್ಲಿ ದೇವರ ಮಹಿಮೆ ಇರುವುದಿಲ್ಲ, ಅದು ಬಿಟ್ಟು ಹೋಗ್ತದೆ ಅಂತ ಹೇಳಿ. ಯೆಹೆಜ್ಕೇಲನ ಪ್ರವಾದನ ಗ್ರಂಥ ಒಂದು ಮಾತೋದನ, ಅದು ಓದಿ ನಾನು ಇಲ್ಲಿ ಬರ್ತೇನೆ. ಯೆಹೆಜ್ಕೇಲನ ಪ್ರವಾದನ 8ನೇ ಅಧ್ಯಾಯ 6ನೇ ವಚನ ಕಡೆಯ ಭಾಗವನ್ನು ನಾವು ಓದ್ತೀವಿ. ಇದರಿಂದ ನಾನು ನನ್ನ ಪವಿತ್ರಾಲಯವನ್ನು ಬಿಟ್ಟು ದೂರ ಹೋಗಬೇಕಾಗಿತ್ತು, ಬಾ ಇವುಗಳಿಗಿಂತ ಇನ್ನು ಹೆಚ್ಚಾದ ದುರಾಚಾರಗಳು ನೋಡುವಿ ಅಂತೇಳಿ. ನೀವು 6ನೇ ವಚನ ಓದ್ತಾ ಬಂತಿದ್ರೆ, ಅಧಿಕ ದುರಾಚಾರಗಳು ಅಲ್ಲಿ ನಡೀತಾ ಇದ್ದದ್ದರಿಂದ, ದೇವಾಲಯದಲ್ಲಿ ಅಧಿಕ ದುರಾಚಾರಗಳು, ಪಾಪದ ಕಾರ್ಯಗಳು ನಡೀತಾ ಇದ್ದದ್ರಿಂದ, ಇದರಿಂದ ನಾನು ನನ್ನ ಪವಿತ್ರಾಲಯವನ್ನು ಬಿಟ್ಟು ದೂರ ಹೋಗ್ಬೇಕು. ದೇವರು ಇರುವುದಿಲ್ಲ ಪ್ರೇರೆ. ಪಾಪ, ದುರಾಚಾರಗಳು, ಅಸಹ್ಯ ಕಾರ್ಯಗಳು ನಡೆಯುವಂತ ಸ್ಥಳದಲ್ಲಿ ದೇವರ ಮಹಿಮೆ ಇರುವುದಿಲ್ಲ ಅಂತೇಳಿ ಅದು ದೂರ ಹೋಗ್ತಾನೆ. 10ನೇ ಅಧ್ಯಾಯ ನೋಡಿ, 10ನೇ ಅಧ್ಯಾಯ 4ನೇ ವಚನ, ಯೆಹೆಜ್ಕೇಲನ ಪ್ರವಾದನದಿಂದ, ಇದಲ್ಲದೆ ಯೆಹೋವನ ತೇಜಸ್ಸು ಕೆರೂಬಿಗಳನ್ನು ಬಿಟ್ಟು ಮೇಲಕ್ಕೇರಿ ದೇವಾಲಯದ ವಸ್ತುಗಳ ಮೇಲುಗಡೆ ನಿಂತಿತ್ತು. ಇಲ್ಲಿ ಬಂದಿದೆ, ಕೆರೂಬಿಗಳನ್ನು ಬಿಟ್ಟು ಮೇಲಕ್ಕೇರಿ ದೇವಾಲಯದ ವಸ್ತುಗಳ ಮೇಲೆ ನಿಂತಿತ್ತು ಯೆಹೋವನ ತೇಜಸ್ಸು. ಯಾಕಂದ್ರೆ ಆ ದೇವಾಲಯದಲ್ಲಿ ಅಧಿಕವಾದಂತ ದುರಾಚಾರಗಳು ನಡೀತಿದ್ದರಿಂದ. 11ನೇ ಅಧ್ಯಾಯ 23ನೇ ವಚನದಲ್ಲಿ ಮಾತು ಓದಿ ನಾನು ಇಲ್ಲಿ ಬರ್ತೇನೆ. 23ನೇ ವಚನ, ಆಗ ಯೆಹೋವನ ತೇಜಸ್ಸು ಅವುಗಳ ಪಟ್ಟಣದ ಮಧ್ಯದೊಳಗಿಂದ ಏರಿ ಪಟ್ಟಣಕ್ಕೆ ಮೂಡಲಲ್ಲಿರುವ ಗುಡ್ಡದ ಮೇಲೆ ನಿಂತಿತ್ತು. ದೇವರ ಮಹಿಮೆ ಬಿಟ್ಟು ಹೋಗಿದೆ. ದೇವಾಲಯವನ್ನು ದೇವರ ಮಹಿಮೆ ಬಿಟ್ಟು ಹೊರಗಡೆ ಎಲ್ಲೋ ಮೂಡಲಂತ ಬೆಟ್ಟದ ಮೇಲೆ ನಿಂತಿರುವಂತದ್ದು ವಾಕ್ಯದಲ್ಲಿ ಗಮನಿಸಿದೆ. ಈಗ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಪಾಪ ನಡೆಯುವಂತ ಸ್ಥಳದಲ್ಲಿ, ಪಾಪ ಮಾಡುವಂತ ಜನರ ಮಧ್ಯದಲ್ಲಿ ದೇವರ ಮಹಿಮೆ ಇರುವುದಿಲ್ಲ. ನಾವು ಮೊದಲ ಸಮಯದಿಂದ 4:21 ಓದ್ತೇವೆ. ಒಫ್ನೆ ಫೀನೆಹಾಸರು ಅಲ್ಲಿ ಯುದ್ಧದಲ್ಲಿ ಸತ್ತು ಹೋದಾಗ, ಅಲ್ಲಿ ಸೊಸೆಗೆ, ಏಲಿ ಸೊಸೆಗೆ ಮಗನ ಹುಟ್ಟಿದಾಗ ಆಕೆ ಹೇಳ್ತಾಳೆ, ದೇವರ ಪ್ರಭಾವವು ಇಸ್ರಾಯೇಲರನ್ನು ಬಿಟ್ಟು ಹೋಗಿದೆ ಅಂತ. ಯಾಕೆ? ಅಲ್ಲಿ ದುರ್ಮಾರ್ಗರಾದಂತ ಒಫ್ನೆ ಫೀನೆಹಾಸರು. ಅದಕ್ಕಾಗಿ ಎಲ್ಲಿ ಪಾಪದ ಕಾರ್ಯಗಳಿರ್ತಾವೋ, ಎಲ್ಲಿ ದೇವರಿಗೆ ಇಷ್ಟವಾದಂತ ಕಾರ್ಯಗಳಿರ್ತಾವೋ, ಅಲ್ಲಿ ದೇವರ ಮಹಿಮೆ ಇರುವುದಿಲ್ಲ, ಅದು ಬಿಟ್ಟು ಹೋಗ್ತಾ. ಆದ್ರೆ ಕಳೆದುಕೊಂಡಂತ ಮಹಿಮೆಯನ್ನು ಮತ್ತೆ ತನ್ನ ಜನರಿಗೆ ಕೊಡುವುದಕ್ಕೋಸ್ಕರ ದೇವರು ಪ್ರಭಾವ ಸ್ವರೂಪನಂತ ದೇವರಾಗಿ ಪ್ರತ್ಯಕ್ಷನಾಗ್ತಾನೆ. ನೋಡಿ, ಮೊದಲ 2ನೇ ಕೊರಿಂಥಿ ಪತ್ರಿಕೆ 4ನೇ ಅಧ್ಯಾಯ
4ನೇ ವಚನದಲ್ಲಿ ಕೂಡ ಒಂದು ಮಾತಿದೆಯಲ್ಲ, 4ನೇ ವಚನ ಕಡೆಯ ಭಾಗದಲ್ಲಿ ಒಂದು ಮಾತಿದೆ ನೋಡಿ. ಸುವಾರ್ತೆ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ದೇವರ ಪ್ರಭಾವದ ಪ್ರಕಾಶವು, ಆ ಮಹಿಮೆ ಉಂಟಾಗಬಾರದಂತಲ್ಲಿ ಈಗ ಪ್ರಸ್ತುತ ಈ ಪ್ರಪಂಚದ ದೇವರು ಏನ್ ಮಾಡ್ತಾರೆ, ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಅಂದ್ರೆ ಅವರ ನೇತ್ರಗಳನ್ನು ಮುಚ್ಚಿದ್ದಾನೆ, ಬೆಳಕನ್ನು ನೋಡಬಾರದಂತೆ. ಅದಕ್ಕಾಗಿ ಪ್ರಿಯರೇ, ದೇವರು ಯಾಕೆ ಪ್ರಭಾವ ಸ್ವರೂಪನಾದಂತ ದೇವರಾಗಿ ಪ್ರತ್ಯಕ್ಷನಾದನು, ಇಲ್ಲ ಮಹಿಮೆಯುಳ್ಳಂತ ದೇವರಾಗಿ ಅಬ್ರಹಾಮನಿಗೆ ಪ್ರತ್ಯಕ್ಷನ ಅಂದ್ರೆ, ಅಬ್ರಹಾಮನು ಕೂಡ ದೇವರಿಗೆ ದೂರಸ್ಥನು, ವಿಗ್ರಹಾರಾಧಿಕನು, ಪಾಪದಲ್ಲಿ ಜೀವಿಸುವಂತವನು. ಅದಕ್ಕಾಗಿ ಅವನ ಮುಖಾಂತರ ತನ್ನ ಮಹಿಮೆಯನ್ನು ಪ್ರಕಟಿಸಿಕೊಳ್ಳಬೇಕಂತೇಳಿ, ಅವನ ಮುಖಾಂತರ ಸರ್ವಲೋಕದ ಜನರಿಗೆ ದೇವರ ಮಹಿಮೆ ಅದು ತೋರ್ಪಡಿಸ್ಬೇಕಂತೇಳಿ ದೇವರು ಅಬ್ರಹಾಮನಿಗೆ ಪ್ರಭಾವ ಸ್ವರೂಪನಾದ ದೇವರಾಗಿ ಪ್ರತ್ಯಕ್ಷನಾಗ್ತಾರೆ. ಅದಕ್ಕಾಗಿ ಪ್ರಿಯರೇ, ಮಾನವರು ತಮ್ಮ ಪಾಪದಿಂದಲೂ ವಿಗ್ರಹಾರಾಧನೆಯಿಂದಲೂ ಕಳೆದುಕೊಂಡಿರುವಂತಹ ಮಹಿಮೆಯನ್ನು ಮತ್ತೆ ಕೊಡುವುದಕ್ಕೋಸ್ಕರ ದೇವರು ತನ್ನ ಮಹಿಮೆಯುಳ್ಳಂತ ಪ್ರತ್ಯಕ್ಷೆಯನ್ನು ಕೊಡುತ್ತಾರೆ. ನೋಡಿದ್ರಲ್ಲ, ಅಪೊಸ್ತಲ ಕೃತ್ಯ 3ನೇ ಅಧ್ಯಾಯ 9ನೇ ಅಧ್ಯಾಯ 3ನೇ ವಚನದಲ್ಲಿ ಕೂಡ ದೇವರು ಸೌಲನಿಗೆ ಪ್ರತ್ಯಕ್ಷವಾದಾಗ ಯಾವ ರೀತಿ ಪ್ರತ್ಯಕ್ಷನಾಗ್ತಾನೆ, 9ನೇ ಅಧ್ಯಾಯ 3ನೇ ವಚನದಲ್ಲಿ ಅವರು ಪ್ರಯಾಣ ಮಾಡುತ್ತಾ ದಮಸ್ಕ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದ ಒಂದು ಬೆಳಕು ಅವ್ರ ಸುತ್ತಲೂ ಮಿಂಚಿತ್ತು. ಅಂದ್ರೆ ಬೆಳಕು ಅಂದ್ರೆ ಪ್ರಭಾವ ಸ್ವರೂಪನಾಗಿ ಆತನು ಪ್ರತ್ಯಕ್ಷ. ಯಾಕಂದ್ರೆ ಪೌಲನ ಆಗಲೂ ಅಂಧಕಾರದಲ್ಲಿ ಜೀವಿಸ್ತಾ ಇದ್ದ, ಅವನ ಮನಸ್ಸೆಲ್ಲವೂ ಕೂಡ ಅಂಧಕಾರವಾಗಿತ್ತು, ದೇವರು ದೂರಸ್ಥನಾಗಿದ್ದ, ಯೂದ ಮತ ಸಂಪ್ರದಾಯ ಆಗಿದ್ದ, ಪಾಪದಲ್ಲಿ ಜೀವಿಸುವಂತವನಿಗೆ ದೇವರ ಒಂದು ಬೆಳಕು ಅಲ್ಲಿ ಪ್ರತ್ಯಕ್ಷವಾಗಿರುವಂತದ್ದು, ಮಿಂಚಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಅಷ್ಟು ಮಾತ್ರವಲ್ಲ, ಮತ್ತೆ ವಿಮೋಚನ ಕಾಂಡ ಪುಸ್ತಕ 3ನೇ ಅಧ್ಯಾಯ 1ರಿಂದ 5 ವಚನ ಓದಬೇಕಾದ್ರೆ ಮೋಶೆಗೆ ಕೂಡ ದೇವರು ಯಾವ ರೀತಿಯ ಪ್ರತ್ಯಕ್ಷನಾಗ್ತಾನೆ, ಉರಿಯುವ ಬೆಂಕಿಯ ಜ್ವಾಲೆಯಲ್ಲಿ. ಅವನು ಕುರಿಗಳ ಮೇಯಿಸುತ್ತಾ ಹೋರೇಬ ಬೆಟ್ಟದ ಸೀಮೆಗೆ ಆ ಪ್ರಾಂತ್ಯಕ್ಕೆ ಹೋದಾಗ ಅಲ್ಲಿ ಒಂದು ಪೊದೆಯ ಉರಿತಾ ಇರ್ತದೆ, ಉರಿಯ ಬೆಂಕಿಯಲ್ಲಿ ದೇವರು ಪ್ರತ್ಯಕ್ಷವಾಗಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತದೆ. ಅದಕ್ಕಾಗಿ ದೇವರು ಯಾಕೆ ಅಬ್ರಹಾಮನಿಗೆ ಪ್ರಭಾವ ಸ್ವರೂಪನಾದಂತ ದೇವರಾಗಿ ಪ್ರತ್ಯಕ್ಷನಾದರು ಅಂತ ನಾವು ನೋಡುವಾಗ, ಕಳೆದುಕೊಂಡಿರುವಂತಹ ಆ ಮಹಿಮೆಯನ್ನು ಮತ್ತೆ ತನ್ನ ಜನರಿಗೆ ಕೊಡುವುದಕ್ಕೋಸ್ಕರ, ಮತ್ತು ಆ ಮಹಿಮೆಯಲ್ಲಿ ತನ್ನ ಜನರು ಜೀವಿಸಬೇಕಂತೇಳಿ ದೇವರು ಮಹಿಮಾ ಸ್ವರೂಪನಾಗಿ, ಪ್ರಭಾವ ಸ್ವರೂಪನಾಗಿ ಅಬ್ರಹಾಮನಿಗೆ ಮೊದಲು ಅಬ್ರಹಾಮನ ಜೀವನ ಅದು ಬೆಳಗಿಸಲ್ಪಡಬೇಕು. ಆಮೇಲೆ ಅವನ ಮುಖಾಂತರವಾಗಿ ಒಂದು ಜನಾಂಗ, ಒಂದು ಇಸ್ರಾಯೇಲ್ ಜನಾಂಗವೇ ಬರುತ್ತದೆ. ಆ ಜನರಿಂದ ಕರ್ತನಾಗಿರುವಂತ ಯೇಸು ಕ್ರಿಸ್ತನ್ ಬರಬೇಕು. ಆ ಯೇಸು ಕ್ರಿಸ್ತನ ಮುಖಾಂತರ ಇಡೀ ಪ್ರಪಂಚಕ್ಕೆ ತನ್ನ ಮಹಿಮೆಯನ್ನು, ತನ್ನ ಪ್ರಭಾವವನ್ನು ತೋರ್ಪಡಿಸಬೇಕಂತೇಳಿ ದೇವರು ಸಂಕಲ್ಪಿಸಿದ್ದ. ದೇವರು ಯಾವಾಗಲೂ ಕೂಡ ಒಂದು ಸಂಕಲ್ಪದ ಮೇರೆಗೆ ಆತನ ಕೆಲಸ ಮಾಡ್ತಾನೆ, ಇದ್ದಕ್ಕಿದ್ದಂಗೆ ಆತನ ಯಾವ ಕೆಲಸವೂ ಮಾಡುದು. ಅದಕ್ಕಾಗಿ ಮೊದಲನೇ ಪ್ರತ್ಯಕ್ಷತೆಯಲ್ಲಿ ಅಬ್ರಹಾಮನು ಇಂದಿನ ಜೀವನ ಹೇಗುಂಟು ನಾವು ಓದಿದ್ದೇವೆ. ಆ ಪ್ರತ್ಯಕ್ಷತೆಯಲ್ಲಿ ದೇವರು ಯಾವ ರೀತಿಯಾಗಿ ಆತನು ದರ್ಶನ ಕೊಟ್ಟರು ಅಂದ್ರೆ ಪ್ರಭಾವ ಸ್ವರೂಪ ಅಂತ ದೇವರಾಗಿ ಪ್ರತ್ಯಕ್ಷ. ಅದಕ್ಕಾಗಿ ಪ್ರಿಯರೇ, ನಾವು ಎಂಥದನ್ನು ಜೀವಿಸ್ತಾ ಇದ್ದೇವೆ, ಪಾಪ ಮಾಡುವಂತ ಜನರಲ್ಲಿ ದೇವರ ಪ್ರಭಾವವು ಇರುವುದಿಲ್ಲ. ಆದರೆ ಕೃಪಾ ಸತ್ಯ ಸಂಪೂರ್ಣ ಅಂತ ದೇವರು ಆ ಮಹಿಮೆಯನ್ನು ಬಿಟ್ಟು, ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಪರಲೋಕದ ಆ ಮಹಿಮೆಯನ್ನು ಬಿಟ್ಟು ಮಾನವ ಶರೀರಧಾರಿಯಾಗಿ ನಮ್ಮ ಪಾಪಕ್ಕೆ ಪರಿಹಾರವಾಗಿ ಆತನ ಈ ಲೋಕಕ್ಕಿಳಿದು ದೇವರ ಮಹಿಮೆಯನ್ನು ನಮಗೆ ಪ್ರಕಟಿಸುವುದಕ್ಕೋಸ್ಕರ ನಾವೆಲ್ಲರೂ ಕೂಡ ದೇವರ ಕಳೆದುಕೊಂಡ ಆ ಮಹಿಮೆಯನ್ನು ಹೊಂದಿಕೊಳ್ಳಬೇಕಂತೇಳಿ ಆತನೇನಾಗಿದ್ದಾನೆ ಅಂದ್ರೆ ಆ ಪರಲೋಕವನ್ನು ಬಿಟ್ಟು, ಆ ಮಹಿಮೆಯಿಂದ ಆ ಸ್ಥಾನವನ್ನು ಬಿಟ್ಟು, ಆ ಮಹಿಮೆಯನ್ನು ಬಿಟ್ಟು ಮಾನವ ಶರೀರಧಾರಿಯಾಗಿ ಆತನ ಈ ಲೋಕಕ್ಕೆ ಬಂದ. ಯಾಕೆ? ನಾವು ಕಳೆದುಕೊಂಡಿದ್ದ ಆ ಮಹಿಮೆ, ಪಾಪ ಮಾಡಿ ಆ ಪಾಪದ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದೇವೆ, ದೇವರಿಗೆ ದೂರಸ್ಥರಾಗಿದ್ದೇವೆ, ಪಾಪದಲ್ಲಿ ಜೀವಿಸ್ತಾ ಇದ್ದೇವೆ, ಅಂತಿಮ ನರಕಕ್ಕೆ ಹೋಗಬೇಕಾಗಿತ್ತು. ಇಂಥವರನ್ನು ಪ್ರೀತಿಸಿ ಆ ಮಹಿಮೆಯನ್ನು ಕೊಡುವುದಕ್ಕೋಸ್ಕರ ಆತನು ಈ ಲೋಕಕ್ಕೆ ಇಳಿದು ಬಂದ. ನೋಡಿ, ಆ ವಾಕ್ಯಗಳನ್ನ ಓದ್ತೇವೆ. ಫಿಲಿಪ್ಪಿ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 6ನೇ ವಚನದಲ್ಲಿ, ಆತನು ದೇವ ಸ್ವರೂಪನಾಗಿದ್ದರು, ದೇವರಿಗೆ ಸರಿಸಮಾನನಾಗಿ ಎಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲನೆಂದೆನಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯರಾದನು. ತನ್ನನ್ನು ಬರಿದು ಮಾಡಿಕೊಂಡು ಆತನ ಈ ಲೋಕಕ್ಕೆ ಇಳಿದು ಬಂದ. ಯಾಕೆ? ಆ ಮಹಿಮೆಯನ್ನು ನಮಗೆ ಕೊಡುವುದಕ್ಕೋಸ್ಕರ, ನಾವು ಕಳೆದುಕೊಂಡಿರುವಂತಹ ಮಹಿಮೆಯನ್ನು ನಮಗೆ ಕೊಡುವುದಕ್ಕೋಸ್ಕರ
ಆತನು ಈ ಲೋಕಕ್ಕೆ ಇಳಿದು ಬಂದನು ಅಂತೇಳಿ ವಾಕ್ಯದಲ್ಲಿ ನಾವು ಗಮನಿಸ್ತೀವಿ. ಈಗಾಗಲೇ ನಾವು ಹೊಂದಿಕೊಂಡಿದ್ದೀವಿ ಪ್ರಿಯರೇ. ಆದಾಮನ ಮೂಲಕವಾಗಿ ನಾವು ಯಾವ ಮಹಿಮೆಯನ್ನು ಕಳೆದುಕೊಂಡಿದ್ದೆವು, ನಮ್ಮ ಅನುದಿನದ ಜೀವನದಲ್ಲಿ ನಾವು ಮಾಡಿದ ಪಾಪಗಳಿಂದ ದೇವರ ಮಹಿಮೆ ನಾವು ಯಾವ ಮಹಿಮೆಯನ್ನು ಕಳೆದುಕೊಂಡಿದ್ದೆವು, ಇವತ್ತು ಯೇಸು ಕ್ರಿಸ್ತನ ಮೂಲಕವಾಗಿ, ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳಿಸಿಕೊಳ್ಳುವುದರ ಮೂಲಕವಾಗಿ ಆ ಕಳೆದುಕೊಂಡಿರುವಂತ ಮಹಿಮೆ ಮತ್ತೆ ನಾವು ಹೊಂದಿಕೊಂಡಿದ್ದೇವೆ. ಅದಕ್ಕೆ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಒಂದು ವೇಳೆ ಇನ್ನೂ ಆ ಮಹಿಮೆಗೆ ಬಾರದೆ ಇನ್ನು ಪಾಪದ ಸ್ವಭಾವದಲ್ಲಿರುವವರಿದ್ರೆ ದೇವರು ನಿಮ್ಮನ್ನು ದರ್ಶಿಸುವಾಗ ಆ ಮಹಿಮೆಯನ್ನು ನೀವು ಪಡ್ಕೊಳ್ಳಬೇಕಂತೇಳಿ ದೇವರ ಆತ್ಮನು ನಿಮಗೆ ತಿಳಿಯಪಡಿಸ್ತಾರೆ. ಅದನ್ನು ಕೊಡುವುದಕ್ಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಇಳಿದು ಬಂದ. ಅಬ್ರಹಾಮನ ಸಂತತಿಯಲ್ಲಿ, ಯಹೂದ್ಯರ ಇಸ್ರಾಯೇಲ್ ಸಂತತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಇಳಿದು ಬಂದು ಆ ಮಹಿಮೆಯನ್ನು ನಮಗೆ ಕೊಡ್ಲಿಕ್ಕೆ ಆದ ಸಿದ್ಧನಾಗಿದ್ದಾನೆ. ನೋಡಿ, ಎರಡನೇ ಕೊರಿಂಥ್ಯ ಪತ್ರಿಕೆ 4ನೇ ಅಧ್ಯಾಯ ಅದೇ 4-6 ವಚನ ಮತ್ತೊಂದು ಸಹ ನಾನು ಓದ್ತೀನಿ. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡ. ಇದು ಅವನು ಮಾಡುವಂತ ಕೆಲಸ. ಈಗಾಗಲೇ ಯೇಸು ಸ್ವಾಮಿ ಕಲವಾರಿ ಕ್ರೂಜೆಯ ಮೇಲೆ ತನ್ನ ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಡುವುದರ ಮೂಲಕವಾಗಿ ನಂಬುವಂತವರಿಗೆ ಮಹಿಮೆಯನ್ನು ಆತನು ಸಿದ್ಧಪಡಿಸಿದ್ದಾನೆ. ಆದ್ರೆ ಇವನೇನ್ ಮಾಡ್ತಾನೆ, ಆ ಸುವಾರ್ಥ ಪ್ರಕಾಶವು ಉದಯವಾಗಬಾರದಂತೇಳಿ ಈ ಪ್ರಪಂಚ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡ. ಆದ್ರೆ ಅವನು ಕೆಳಗಡೆ ವಾಕ್ಯ ಓದ್ತೀನಿ ನೋಡಿ, 6ನೇ ವಚನ. ಯಾಕಂದ್ರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಳೆ. ಆ ಯೇಸು ಕ್ರಿಸ್ತನ ಪ್ರಕಾಶ, ಆ ಸುವಾರ್ಥ ಪ್ರಕಾಶವು ಅನೇಕರಿಗೆ ಉಂಟಾಗಬೇಕಂತೇಳಿ ಇವತ್ತು ನಮ್ಮ ಹೃದಯಗಳಲ್ಲಿ ಆತನ ಹೊಳೆದನು. ಆ ಮಹಿಮೆಯನ್ನು ನಮಗೆ ಕೊಡ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಕಳೆದುಕೊಂಡಂತ ಮಹಿಮೆ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಹೊಂದಿಕೊಂಡಿದ್ದೇವೆ, ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ಒಂದು ವೇಳೆ ಇನ್ನು ಆ ಮಹಿಮೆಗೆ ಬಾರದೇ ಇರುವಂತವರು, ಇನ್ನು ಪಾಪದಲ್ಲಿ ವಿಗ್ರಹಾರಾಧಕರಾಗಿ ದೇವರಿಗೂ ದೂರಸ್ಥರಾಗಿದ್ದರೆ ಆ ಸುವಾರ್ತೆಯನ್ನು ನಾವು ನಂಬೋಣ. ಆ ಸುವಾರ್ತೆಯಲ್ಲಿದ್ದಂತ ಆ ಪ್ರಭಾವದ ಪ್ರಕಾಶವನ್ನು ನಮ್ಮ ಹೃದಯಗಳಲ್ಲಿ ನಾವು ಸೇರಿಸಿಕೊಳ್ಳುವಾಗ ನಮ್ಮ ಜೀವನವು ಸಾರ್ಥಕವಾಗ್ತದೆ. ನಾವು ದೇವರ ಮಹಿಮೆಯಲ್ಲಿ ನಾವಿರ್ತೀವಿ. ಅಷ್ಟು ಮಾತ್ರವಲ್ಲ, ಎಫೆಸಿ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಕೂಡ ನಮ್ಮ ಮನೋನೇತ್ರಗಳನ್ನ ಆತನ ಏನ್ ಮಾಡಿದ್ದಾನೆ, ಬೆಳಗಿಸಿದ್ದ. ಅವನು ಮುಚ್ಚಿದ್ದ ನಮ್ಮ ಮನೋನೇತ್ರಗಳಿಗೆ ಮಂಕುತನವನ್ನು ಮಾಡಿದ್ದಾನೆ. ಯಾರು? ಸೈತಾನನು. ಆದ್ರೆ ದೇವರು ಏನ್ ಮಾಡಿದ ಅಂದ್ರೆ ಆತನ ನಮ್ಮ ನೇತ್ರಗಳನ್ನು ಬೆಳಗಿಸಿದ್ದಾನೆ ಅಂತ ಹೇಳಿ ಎಫೆಸಿ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನದಿಂದ ಓದಬೇಕು. ಆದ್ರೆ 18ನೇ ವಚನದಲ್ಲಿ ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ. ಒಂದು ಕಾಲದಲ್ಲಿ ನಾವು ಮುಚ್ಚಲ್ಪಟ್ಟವರಾಗಿದ್ದೇವೆ, ನಮ್ಮ ಮನಸ್ಸು ಅಂಧಕಾರವಾಗಿತ್ತು, ಪಾಪದ ಸ್ವಭಾವದಿಂದ ನಾವು ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದೆವು. ಆದ್ರೆ ಈಗ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ಮನೋನೇತ್ರಗಳು ಬೆಳಗಿಸಲ್ಪಟ್ಟಿದೆ. ಅದಕ್ಕಾಗಿ 5ನೇ ಅಧ್ಯಾಯ 8ನೇ ವಚನದಲ್ಲಿ ಕೂಡ ಎಫೆಸಿ ಪತ್ರಿಕೆ 5:8 ನಾವು ಕತ್ತಲೆಯಲ್ಲಿದ್ದಾಗ ಆತ ನಮ್ಮನ್ನು ಬೆಳಕಿಗೆ ನಡೆಸಿದನು ಅಂತೇಳಿ 5:8 ಓದ್ತೀವಲ್ಲ, ನೀವು ಇಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದ್ರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಇಂದಿನ ಕಾಲ ನಾವು ಕತ್ತಲೆಯಲ್ಲಿದ್ದೇವೆ, ಆ ಮಹಿಮೆಯನ್ನು ಕಳೆದುಕೊಂಡಿದ್ದೇವೆ, ಪಾಪದ ಸ್ವಭಾವದಲ್ಲಿದ್ದೇವೆ. ಆದ್ರೆ ಯೇಸು ಕ್ರಿಸ್ತನ ಮೂಲಕವಾಗಿ ಈಗ ಆತನನ್ನು ನಂಬುವುದರ ಮೂಲಕವಾಗಿ ನಾವೇನಾಗಿದ್ದೇವೆ, ಬೆಳಕಾಗಿದ್ದೇವೆ. ಅವತ್ತು ದೇವರ ಅಬ್ರಹಾಮನಿಗೆ ಯಾಕೆ ಪ್ರತ್ಯಕ್ಷನಾದಂದ್ರೆ ಈ ಕಳೆದುಕೊಂಡಂತ ಮಹಿಮೆ ಎಲ್ಲರಿಗೆ ಕೊಡಬೇಕು ಅಂತೇಳಿ, ಎಲ್ಲರೂ ಅದನ್ನು ಹೊಂದಿಕೊಳ್ಳಬೇಕಂತೇಳಿ ದೇವರು ಸಂಕಲ್ಪಿಸಿದನು. ಆ ಸಂಕಲ್ಪವನ್ನು ನಮ್ಮ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಅನುಭವಿಸ್ತಾ ಇದ್ದೇವೆ. ಇವತ್ತು ನಾವು ಕತ್ತಲೆಯಲ್ಲಿದ್ದಂಥವರಲ್ಲ, ನಾವು ಬೆಳಕಿನಲ್ಲಿದ್ದಂಥವರು. ಬೆಳಕಿನವರಂತೆ ನಡೆದುಕೊಳ್ಳಿ. ಅಷ್ಟು ಮಾತ್ರವಲ್ಲ, ಪೇತ್ರನ ಪತ್ರಿಕೆ 1ನೇ ಪತ್ರಿಕೆ 2:9 ವಚನದಲ್ಲಿ ಕತ್ತಲೆಯೊಳಗಿಂದ ಆಶ್ಚರ್ಯಕರಂತೆ ಬೆಳಕಕ್ಕೆ ನಮ್ಮನ್ನು ನಡೆಸಿದ್ದಾನೆ. ರಾಜವಂಶಸ್ಥ ಅಂತ ಯಾಜಕರನ್ನಾಗಿ ಮಾಡಿದ್ದಾನೆ, ತನ್ನ ಸ್ವಕೀಯ ಪ್ರಜೆಗಳನ್ನಾಗಿ ಮಾಡಿದ್ದಾನೆ. ಇದೆಲ್ಲ ದೇವರ ಮಂತ ಒಳ್ಳೆಯ ಉಪಕಾರ. ಮತ್ತು ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಲ್ಲಿ ಒಂದು ಮಾತಿದೆ ನೋಡಿ, ಹೀಗೆ ನೀವು ನಿರ್ದೋಷಿಗಳು ಯಥಾರ್ಥ ಮನಸ್ಸು ಉಳ್ಳವರಾಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಲಂಕರದ ಮಕ್ಕಳಾಗುವರಿ. ಇವರೊಳಗೆ ನೀವು ಸರ್ವರಿಗೆ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದು
ಲೋಕದೊಳಗೆ ಒಲಿಯುವ ಜ್ಯೋತಿರ್ಮಂಡಗಳಂತೆ ಕಾಣಿಸುವವರಾಗಿದ್ದಾರೆ. ಎಲ್ಲಿ ನಾವು ಇರುವಂತ ಲೋಕ, ಈ ಜನರ ಮಧ್ಯದಲ್ಲಿ, ಈ ಮೂರ್ಖ ವಕ್ರ ಬುದ್ಧಿಯುಳ್ಳಂತ ಈ ಜನರ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಪ್ರಕಟಿಸುವಂತ ಜ್ಯೋತಿಗಳಾಗಿ, ಬೆಳಕುಗಳಾಗಿ ನಾವಿರಬೇಕಂತೇಳಿ ವಾಕ್ಯ ಭಾಗದಿಂದ ನಾವು ಗಮನಿಸ್ತೇವೆ. ಅದು ಕಡೆಯದಾಗಿ ಫಿಲಿಪ್ಪಿ ಪತ್ರ 3ನೇ ಅಧ್ಯಾಯ 21ನೇ ವಚನದಲ್ಲಿ ಕೂಡ ದೇವರು ಬಂದಾಗ, ಕರ್ತನಾದ ಯೇಸು ಕ್ರಿಸ್ತನು ಬಂದಾಗ ನಮ್ಮ ಶರೀರವನ್ನು ಕೂಡ, ನಮ್ಮ ದೇಹವನ್ನು ಕೂಡ ತನ್ನ ಪ್ರಕಾಶವುಳ್ಳ ದೇಹಕ್ಕೆ ಸಾಮರೂಪವಾಗುವಂತೆ ಮಾಡ್ತಾರೆ. ಈಗ ಮಹಿಮೆಯನ್ನು ಅನುಭವಿಸ್ತಾ ಇದ್ದೇವೆ. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಬರುವಾಗ ಈ ದೀನವುಳ್ಳಂತ, ಈ ದೀನ ಅವಸ್ಥೆಯಲ್ಲಿದ್ದಂತ ಈ ಶರೀರವು ಕೂಡ ಮಹಿಮಾ ಶರೀರವಾಗಿ ಆತನ ಶರೀರಕ್ಕೆ ಸಮರೂಪವಾದಂತ, ನೋಡಿ ಆ ವಾಕ್ಯ 21ನೇ ವಚನ ಕಡೆ ಭಾಗದಲ್ಲಿದೆ, ಆ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರ ಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸ್ವಾರೂಪ್ಯವಾಗುವಂತೆ ಮಾಡು. ನೋಡಿದ್ರೆ ಅಬ್ರಹಾಮನ ಕೊಟ್ಟಂತ ಪ್ರತ್ಯಕ್ಷತೆ ಇವತ್ತು ನಮ್ಮಲ್ಲಿ ನೆರವೇರ್ತಾ ಇದೆ. ಅದಕ್ಕೆ ನಾನು ಮುಗಿಸ್ತೀನಿ ಪ್ರಿಯರೇ. ಮೊದಲನೇ ಪ್ರತ್ಯಕ್ಷತೆಯಲ್ಲಿ ಅಬ್ರಹಾಮನ ಹಿಂದಿನ ಜೀವನ ನಾವು ನೋಡಿದ್ದೇವೆ. ಆಮೇಲೆ ದೇವರು ಯಾವ ರೀತಿ ಪ್ರತ್ಯಕ್ಷನಾದನು, ಮಹಿಮೆಯುಳ್ಳಂತ ದೇವರಾಗಿ ಪ್ರಭಾವ ಸ್ವರೂಪನಾಗಿ ಪ್ರತ್ಯಕ್ಷನಾದನು. ಮತ್ತು ಆ ಪ್ರಭಾವ ಸ್ವರೂಪ ಇವತ್ತು ನಾವು ಅನುಭವಿಸ್ತೀವಿ. ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದೇವೆ. ಯೇಸು ಕ್ರಿಸ್ತನ ಕಲವಾರಿ ಕ್ರೂಜಿನ ತನ್ನ ರಕ್ತವನ್ನು ಸುರಿಸೋದ್ರ ಮೂಲಕವಾಗಿ ಆ ಮಹಿಮೆಯನ್ನು ಮತ್ತೆ ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಧನ್ಯರಾಗಿದ್ದೇವೆ. ದೇವರು ನಮಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆದ್ರೆ ಅಬ್ರಹಾಂ ಜೀವನದಲ್ಲಿ ಮೊದಲನೇ ಪ್ರತ್ಯಕ್ಷತೆ ಅದು ಮಹಿಮೆಯುಳ್ಳಂತ ಪ್ರತ್ಯಕ್ಷ ಆಗಿತ್ತು. ಆದ್ರೆ ಅಲ್ಲಿ ತಂದೆ ತೀರು ಹೋದ ಮೇಲೆ, ಕಾರಾನಿನಲ್ಲಿ ತಂದೆ ತೀರು ಹೋದ ಮೇಲೆ 2ನೇ ಸಾರಿ ದೇವರು ಪ್ರತ್ಯಕ್ಷನಾಗ್ತಾನೆ. ಆ ಪ್ರತ್ಯಕ್ಷದಲ್ಲಿದ್ದಂತ ವಿಷಯಗಳನ್ನು ಕರ್ತನ ಚಿತ್ತವಾದ್ರೆ ನಾವು ಮುಂದೆ ಆಲೋಚನೆ ಮಾಡೋಣ. ಸಮಯವನ್ನು ಕೊಟ್ಟಂತ ಸೇವಕರಿಗೂ ನಿಮ್ಮೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ವಂದನೆ ತಿಳಿಸುತ್ತಾ ನಾನು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೆ ಧನ್ಯವಾದ.